ಬಾಲಿಕೋಪ ಶಾಲೆಯಲ್ಲಿ ಕಲಿತಷ್ಟಲ್ಲೇ ನೀವು ಹೋಗಲ್ಲಿ ಅಮೆರಿಕದಲ್ಲೂ ಕಂಪ್ನಿ ಕಟ್ಬೋದು. ನಿಮ್ಗೆ ಆ್ಯಕ್ಚುಲಿ ಬಾಲಿಕೋಪ ಶಾಲೆಯಿಂದ ಹೊರತಾಗಿನ ಎಜುಕೇಷನ್ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನಿಮಗೆ ಎರಡೇ ವಿಷಯ ಬೇಕಾಗೋದು, ಓದಲಿಕ್ಕೆ ಬರೀಲಿಕ್ಕೆ. ಉಳಿದಂತೆ ಯೂಟ್ಯೂಬ್ ಉಂಟು, ಆಯಿತಾ? ನಿಮಗೆ ಎಲ್ಲರ ಹತ್ರ ಫೋನ್ ಉಂಟು, ನಿಮ್ಗೆ ಯಾವ ಮಾಹಿತಿ ಬೇಕಾದರೂ ಅಲ್ಲೇ ಇದೆ, ಆಯಿತಾ? ಅಂದಮೇಲೆ ಮಕ್ಕಳಿಗೆ ಬೇಕಾಗಿರೋದು ಒಂದೇ ಒಂದು ಅಂದರೆ ಶಿಸ್ತು. ಆ ಶಿಸ್ತು ಯಾವಾಗ ಬರುತ್ತೆ? ಡೈಲಿ ಹೋಮ್ವರ್ಕ್ ಮಾಡಿದ್ರೆ. ಮನೆಗೆ ಬಂದ ಕೂಡಲೇ ಹೋಮ್ವರ್ಕ್ ಆಯಿತಾ ಚೆಕ್ ಮಾಡಿ, ಪ್ರತಿದಿನ ಕಷ್ಟ ಇದೆಯಾ? ಬೇಕಾದಷ್ಟು ಇವಾಗೆಲ್ಲ ಅಂತೂ ಮಾಹಿತಿ ಕೊರತೆನೇ ಇಲ್ಲ. ಮತ್ತೊಂದು ಭಯ ಎಲ್ಲ ಪಾಲಕರಿಗೆ ಏನು ಅಂದರೆ, ಬರೀ ಮೊಬೈಲ್ ನೋಡ್ತಾರೆ. ಮೊಬೈಲ್ ಅಂದರೆ ಒಂದು ದೊಡ್ಡ ಪೆಡಂಭೂತ ಅಂತ ಒಂದು ಭಾವನೆ ಇದೆ. ಆದರೆ ಒಂದು ವಿಷಯ ಏನು ಅಂದರೆ, ಮೊಬೈಲ್ ಅಂದರೆ ಅದೊಂದು ಸಾಧನ ಅಷ್ಟೇ. ಅದರಲ್ಲಿ ಮಾಹಿತಿನೂ ಇದೆ, ಮನೋರಂಜನೆಯೂ ಇದೆ. ನೀವು ಮಾಹಿತಿ ಅಂತ ಅದಂತ ಆ್ಯಪ್ ಇಡಿ, ಅಲ್ಲಿ ಯಾಕೆ ಇನ್ಸ್ಟಾಗ್ರಾಮ್ ಇಡಬೇಕು, ಅಲ್ಲಿ ಯಾಕೆ ನೀವು ಯೂಟ್ಯೂಬ್ ಅಥವಾ ಬೇರೆ ಒಂದು ಇಡಬೇಕು? ಕಲ್ತ್ಕೊಳ್ಬೋದು. ಅದಕ್ಕೆ ನಾವು ಭಾಳ ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಅಂತ ನಂಗೆ ಅನಿಸುತ್ತೆ. ಆದರೆ ಒಂದು ನಿಮಗೆ ಗೊತ್ತಿರ್ಬೋದು, ನಮ್ಮ ಅಜ್ಜನ ಕಾಲದಲ್ಲಿ ಹೇಳ್ತಾಯಿದ್ರು, ಮುಲ್ಕಿ ಮಾಡಿದ್ರೆ ಜಾಬ್ ಸಿಗ್ತದೆ. ಹೌದಾ? 7ನೇ ಕ್ಲಾಸ್ ಮುಲ್ಕಿ ಅಂದರೆ ಸ್ವಲ್ಪ ಕೆಲವರಿಗೆ ಗೊತ್ತಿರ್ಬೋದು. ಈಗೆಲ್ಲ 7ನೇ ಕ್ಲಾಸ್ ಅಂದರೆ ಎಂಥದ್ದು ಸಿಗೋದಿಲ್ಲ. ಅದರ ನಂತರ SSLC ವರೆಗೆ ಬಂತು, ಆಯಿತಾ? ಹೆಚ್ಚಿನ ಶಾಲಾ ಶಿಕ್ಷಕರು SSLC TCH. ಅದರ ನಂತರ PUC ಬಂತು, ಡಿಗ್ರಿಗೆ ಬಂತು. ಈಗ ನೋಡಿದ್ರೆ ನಮ್ಮ ಶಾಲೆಯಲ್ಲಿ ನಾನಿಲ್ಲಿ ಓದುವಾಗ ಬಹುಶಃ ಯಾವ ಡಿಗ್ರಿ ಆದ ಶಿಕ್ಷಕರು ಇರಲಿಲ್ಲ ನನಗೆ ಗೊತ್ತಿದ್ದಾರೆ. ಈಗ ನಿಮಗೇನು ಅರ್ಥ ಆಗುತ್ತೆ ಅಂದರೆ, ಅದರ ಅವಶ್ಯಕತೆಯೇ ಇರಲಿಲ್ಲ. ಹೌದಾ? ಎಲ್ಲ ಕೇಳಿರ್ಬೋದು, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಮುಂದೆ ಬರುತ್ತೆ, ನೌಕರಿಯೆಲ್ಲ ಹೋಗ್ಬಿಡುತ್ತದೆ, ಇದು ಭಾಳ ಸಮಸ್ಯೆ ಉಂಟು ಮಾಡ್ತದೆ. ಅದೆಲ್ಲ ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಂದು ಏನಾಗಿದೆ, ಮುಂಚೆ ನಾನು ಹೇಳ್ತಾ ಇದ್ದೆ ಮುಲ್ಕಿ, SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇವಾಗ PhD ದಾಟಿದೆ, ಆಯಿತಾ? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ನನ್ನ ಕಂಪ್ನಿದು ಅದೇ ಕೆಲಸ, ನಾವು ಅದನ್ನೇ ಬೇರೆ ಬೇರೆ ಕಂಪ್ನಿ ಕೆಲಸ ನಮ್ಗೆ ಗೊತ್ತೋದು ಏನಾಗುತ್ತೆ ಇಲ್ಲಿ ಅಂತ. ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಏನು ಹೇಳ್ತಾರಲ್ಲ, ಅದು ಮಿನಿಮಮ್ಮು PhD ವರೆಗೂ ಮುಟ್ಟಿದೆ. ನೀವು ವಿಚಾರ ಮಾಡಬೇಕಾಗಿರೋದು ಇಷ್ಟೇ. ಹಾಗಾದರೆ ಆ ರೇಸಲ್ಲೇ ಹೋಗ್ತಾ ಇರ್ತೀರಾ PhD ವರೆಗೆ, ಮತ್ತು ಮುಂದೆ ಎಂಥದೊಂದು ಬೇಕಾಗ್ಬೋದು. ಅದಕ್ಕೆ ಪರಿಹಾರ ಏನು ಮಾಡ್ಬೋದು? ವಾಪಸ್ ಬರೋದು ಅದೇ ಪಾಯಿಂಟಿಗೆ, ಸ್ವಾವಲಂಬನೆ. ಸ್ವಾವಲಂಬನೆ ಅಂದ್ರೇನು? ಸ್ವಾವಲಂಬನೆ ಅಂದರೆ ಬರೀ ಉದ್ಯೋಗನೇ ಹುಡ್ಕೊಂಡು ಹೋಗದೆ, ಬರೀ ಉದ್ಯೋಗಕ್ಕಾಗೇ ಪರಿಶ್ರಮ. ಕೆಲವೊಬ್ಬರು UPSC ಪರೀಕ್ಷೆ ಕಟ್ಟಲಿಕ್ಕೆ 10 ವರ್ಷ ಪ್ರಯತ್ನ ಮಾಡ್ತಾರೆ. 10 ವರ್ಷದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಅಡಿಕೆ ತೋಟ ಹಾಕ್ಬಿಡ್ಬೋದು, UPSC ಪರೀಕ್ಷೆ ಕಟ್ಟಬೋದು. ಅದು ಜೀವನ ಪೂರ್ತಿ ನಮ್ಮನ್ನು ಸಾಕತ್ತೆ. UPSCಯಲ್ಲಿ ಗ್ಯಾರಂಟಿ ಇರಲಿಲ್ಲ. ಅದೇ ಥರ 10 ವರ್ಷದಲ್ಲಿ ನಾನೇನೋ ಒಂದು ಮಾಡಿದೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಕಟ್ಟಿರ್ಬೋದು. ಅಂದರೆ ಸ್ವಾವಲಂಬನೆಗೆ ಮತ್ತು 10 ವರ್ಷಕ್ಕೆ ಡೈರೆಕ್ಟ್ ಲಿಂಕ್ ಉಂಟು. ಸೊ ಉದ್ಯೋಗಪತಿ ಆಗೋ ಬದಲು ಉದ್ಯಮಪತಿಯಾಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅದಕ್ಕೆ ಬಾಲಿಕೋಪ ಶಾಲೆ ಶಿಕ್ಷಣನೇ ಸಾಕು. PhD ಮಾಡೋದು ಬೇಕಾಗಿಲ್ಲ, ಅಲ್ಲೆಲ್ಲೋ ಹೋಗಿ ಓಡಾಡೋದು ಬೇಕಾಗಿಲ್ಲ. ನಿಮ್ಗೆ ಈ ಶಾಲೆಯಿಂದ ಮುಗಿಸಿದ ಮೇಲೆ ಉದ್ಯಮ ಮಾಡಲಿಕ್ಕೆ ಬೇಕಾದಷ್ಟು ನಾಲೆಜ್ ಸಿಕ್ಬಿಡ್ತದೆ. ಅದನ್ನು ನಾವು ಉಪಯೋಗಿಸಲಿಲ್ಲ ಅಂತ ನಮಗೆ ಬಿಟ್ಟಿದ್ದು. ನಾನು ಹೇಳಿದ್ನಲ್ಲ, ಹಿತ್ತಲಲ್ಲೇ ನಮ್ಮ ದುಡ್ಡಿನ ಮರ ಆದರೂ ನಾವು ಕೇಳೋದಿಲ್ಲ. ಅಂದಮೇಲೆ ನಾವು ಈಗ ಹೊರಗಡೆ ಹೋಗ್ತಾ ಇರ್ತೀವಿ. ಅದರಲ್ಲೂ ಮೂಲತಃ ನನಗೇನು ಅನಿಸುತ್ತೆ ಅಂದರೆ, ನಾನು ತುಂಬ ಅಂತ ಬೇರೆ ಬೇರೆ ದೇಶದವ್ರನ್ನ ನೋಡಿದಾಗ ಒಂದು ಅನಿಸಿದ್ದು, ನಾವು ಕನ್ನಡಿಗರು ಮೂಲತಃ ಒಂಥರ ಅಲ್ಪತೃಪ್ತರು. ನಮಗೆ ಒಂದು ಸ್ವಲ್ಪ ಆರಾಮಾಗಿಬಿಟ್ರೆ ಸಾಕು, ಇಲ್ಲೇ ಒಂದು ಮನೇಲಿ ಬಾಡಿಗೆ ಬಂದರೆ ಸಾಕು, ಸೆಟ್ಲಾಗ್ಬಿಡೋದು. ಅಥವಾ ವಲಸೆ ಅಂದರೆ ಹೋಗೋದು ನಮ್ಮದು ಜಾಯಮಾನದಲ್ಲೇ ಇಲ್ಲ. ನಾವು ವಲಸೆ ಅಂದರೆ ಹೋಗೋದೇ ಇಲ್ಲ. ಅದು ನಮ್ಮ ನೇಚರ್, ಅದು ತಪ್ಪು ಅಂತ ನಾನು ಹೇಳಲ್ಲ. ಅಂದರೆ ಈ ಇರೋದೇನು ಅಂದರೆ, ಒಂದೇ ಒಂದು ಇಂಗ್ಲೀಷಲ್ಲಿ ಒಂದು ವಾಕ್ಯ ಇದೆ, ಬಿ ಕಂಫರ್ಟೇಬಲ್ ಬೀಯಿಂಗ್ ಅನ್ಕಂಫರ್ಟೇಬಲ್. ಅಂದರೆ ಹೊರಗಡೆ ವಲಸೆ ಹೋಗೋದಂದರೆ ಅನ್ಕಂಫರ್ಟೇಬಲ್. ಅಲ್ಲೆಲ್ಲ ಯಾರು ಹೋಗ್ತಾರೆ ಮಾರ, ಅಲ್ಲಿ ಯಾಕೆ ಹೋಗೋದು? ನಮ್ಗೆ ಇಲ್ಲಿಂದ ಶಿರ್ಸಿ ಹೋಗೋದಂದರೆ ಬೇಜಾರು. ಅದು ಆಯಿತಾ? ನಾವು ನೌಕರಿ ಬೇಕಾದ್ರೆ ಬಿಟ್ಬಿಡ್ತೇವೆ, ಅಲ್ಲೇ ಎಂಥದಂದ್ರೆ ಲೋಕಲ್ ಎಂಥ ಒಂದು ಗೂಡಂಗಡಿ ಹಾಕೋದಂಥವ್ರು ಮಾಡಿಬಿಡ್ತೇವೆ. ಅಂದರೆ ನಮ್ಮ ನೇಚರ್ ಅದು. ಆ ಬೀಯಿಂಗ್ ಅನ್ಕಂಫರ್ಟೇಬಲ್ ಇದೆಯಲ್ಲ, ಅದು ಈಗ ಒಬ್ಬನು, ನಾನು ನಿಮ್ಗೆ ಗೊತ್ತಿರೋದು, ಪಾಲಕರಾಗಿ ನೀವು ಅನಿಸುತ್ತೆ, ನಿಮ್ಮ ಮಗ ಬಂದು ಹೇಳಿದೆ ನಾನು ಉದ್ಯಮ ಒಂದು ಕಂಪ್ನಿ ಹಾಕ್ಬಿಡ್ತೇನೆ ಅಂದರೆ ನಿಮ್ಗೆ ಫಸ್ಟ್ ಅನ್ಸೋದೇನು? ಭಯ, ರಿಸ್ಕ್. ಹೌದಾ? ರಿಸ್ಕು.
ಅದು ರಿಸ್ಕ್ ಹೌದು. ಅದು ಆ್ಯಕ್ಚುಲಿ ಯಾಕೆ ರಿಸ್ಕ್ ಬರ್ತದೆ ಅಂದರೆ, ನಾವು ಗೊತ್ತಿಲ್ಲದೆ ವಿಷಯ ಕೈ ಹಾಕಿರ್ತೀವಿ. ವಿಷಯ ಗೊತ್ತಿದ್ದು ಕೈ ಹಾಕಿದ್ರೆ ಅಲ್ಲಿ ರಿಸ್ಕ್ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅದು. ನಿಮಗೆ ಹೋಗಿ ಇತ್ಲಿಗೆ ಹೋಗಿ ನೀರು ತಗೊಂಬಂದು ರಿಸ್ಕ್ ಅನಿಸ್ತದೆ ಇಲ್ಲ, ಯಾಕೆಂದ್ರೆ ನಿಮ್ಗೆ ಗೊತ್ತು. ಅಥವಾ ಚಪಾತಿ ಮಾಡೋದು ರಿಸ್ಕ್ ಅನಿಸ್ತದೆ ಇಲ್ಲ, ಮಾಡ್ಲಿಕ್ಕೆ ಬರ್ತದೆ. ಇದು ಕಲ್ತುಕೊಳ್ಳುವಂಥ ವಿಷಯ ಅಷ್ಟೇ. ನಮಗೆ ಅದು ಸ್ಪೆಷಲಿ